ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಬನ್ನಿ, ಪುಟ್ಟ ಗೌರಿ ಮದುವೆ ಮುಂದಿನ ಕಥೆಯನ್ನು ಕೇಳೋಣ. ಪುಟ್ಟ ಗೌರಿ ಮದುವೆ ಭಾಗ 7. ನನಗೆ ನನ್ನ ಮಗನ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ಆಸೆ. ಆದರೆ ಏನು ಮಾಡೋದು, ನಿಮ್ಮ ಮಗಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ. ಈ ವಿಚಾರ ಯಾರಿಗಾದರೂ ಗೊತ್ತಾದರೆ ಕಷ್ಟ. ಅದಕ್ಕೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದುವೆ ಮಾಡಿ ಮುಗಿಸಿಬಿಡೋಣ. ಬೇಕಾದರೆ ಏನಾದರೂ ಸುಳ್ಳು ಹೇಳಿಕೊಂಡು ಬೀಗುರೂಟನ ಜೋರಾಗಿ ಮಾಡೋಣ ಎಂದಳು ನಂಜಮ್ಮ. ಅದಕ್ಕೂ ಒಪ್ಪಿಗೆ ಎನ್ನುವಂತೆ ರಾಮಣ್ಣ, ಸರಿ ಅಕ್ಕ, ನೀವು ಹೇಳಿದ ಮೇಲೆ ಮುಗಿದೋಯ್ತು, ಎಲ್ಲನೂ ನಿಮ್ಮ ಇಷ್ಟದಂಗೆ ಮಾಡೋಣ ಎನ್ನುತ್ತಾನೆ. ಕನಿಷ್ಠ ಪಕ್ಷ ತನ್ನ ಹೆಂಡತಿ ಹತ್ತಿರನಾದರೂ ಈ ವಿಚಾರನ ಹೇಳಬೇಕು ಅಂತ ಅವನಿಗೆ ಅನಿಸಲೇ ಇಲ್ಲ. ಇವರಿಬ್ಬರೇ ಮಾತನಾಡಿಕೊಂಡು ಫೈನಲ್ ಮಾಡುತ್ತಾರೆ. ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಪದ್ಮಮ್ಮ, ಅಲ್ಲ ರಾಮಣ್ಣ, ಕೊನೆ ಪಕ್ಷ ಹುಡುಗಿ ಬಟ್ಟೆ ಒಡವೆ ತೆಗಿಯೋಕ್ಕಾದರೂ ನೀನು ನಿನ್ನ ಹೆಂಡತಿ ಮಗಳನ್ನು ಕರ್ಕೊಂಡು ಹೋಗಬೇಕು ತಾನೇ. ಪಾಪ, ಅವರಿಗೂ ಎಷ್ಟೊಂದು ಆಸೆ ಇರುತ್ತೆ, ಕನಸಿರುತ್ತೆ ಎಂದರು. ನೋಡು ಅದಕ್ಕೆ, ಅವರಾಗವರೇ ನಾವೇ ಒಡವೆ ಬಟ್ಟೆ ತತ್ತೀವಿ, ನೀವೇನು ಬರೋದು ಬೇಡ ಅಂತ ಅಂದಮೇಲೆ ನಾವು ಮ್ಯಾಲೆ ಬಿದ್ದು ಹೋಗೋದಕ್ಕೆ ಆಗಲ್ಲ. ಒಂದು ವೇಳೆ ಅವರ ಮಾತು ಮೀರಿ ಹೋದರೆ ಅದೇ ಕೋಪಕ್ಕೆ ಹುಡುಗನಿಗೆ ಆ ಥರ ಬಟ್ಟೆ ಕೊಡಿಸಿ ಹುಡುಗಿಗೆ ಈ ಥರ ಸೀರೆ ತಗೊಳ್ಳಿ ಅಂತ ಹೇಳಿದರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇದ್ದದ್ದೇ ಹೇಳಿ. ಅವರಾಗವರೇ ನೀವು ಬರಬೇಡಿ ಅಂತ ಹೇಳಿದ್ದು ಒಳ್ಳೆಯದೇ ಆಯಿತು. ನಾನು ಗೌರಿಗೆ ಒಂದು 3,000-4,000ನಲ್ಲಿ ಒಂದು ರೇಷ್ಮೆ ಸೀರೆ ಕೊಡಿಸುವ ಅಂತ ಅಂದ್ಕೊಂಡಿದ್ದೆ. ಈಗ ಆ ದುಡ್ಡು ಕೂಡ ಬಿತ್ತು ಎನ್ನುತ್ತಾನೆ ರಾಮಣ್ಣ. ಅವನ ಮಾತು ಕೇಳಿದ ಪದ್ಮಮ್ಮ, ಬರೀ 3-4 ರೂಪಾಯಿಗೆ ಈ ರೀತಿ ಮಾತಾಡೋನು ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಾನೆ ಎಂದುಕೊಂಡರು. ತಾಯಿ ಮಗಳಿಗೆ ಈ ಮದುವೆಯಲ್ಲಿ ಆಸಕ್ತಿ ಇಲ್ಲದೆ ಇರೋದ್ರಿಂದ ಅವರೇ ಬಟ್ಟೆ ಒಡವೆ ತರ್ತೀವಿ, ನೀವು ಬರೋದು ಬೇಡ ಅಂತ ಅಂದಿದ್ದಾರೆ ಅಂತ ಅಂದಾಗ ಇಬ್ಬರಿಗೂ ಏನೂ ಅನಿಸಲಿಲ್ಲ. ಮದುವೆ ಫಿಕ್ಸ್ ಆದ ತಕ್ಷಣ ವಿಚಾರ ತಿಳಿದ ಮಂಗಳ ಕೂಡ ಚಿಕ್ಕಮ್ಮನಿಗೆ ಬಾಯಿಗೆ ಬಂದಂತೆ ಬೈಯುತ್ತಾಳೆ. ಅಲ್ಲ ಚಿಕ್ಕಮ್ಮ, ನಿನಗೆ ಏನಾದರೂ ಬುದ್ಧಿ ಇದೆಯಾ? ಚಿಕ್ಕಪ್ಪನಿಗೆ ಹೆದರಿಸುವ ಸಲುವಾಗಿ ಆ ರೀತಿ ಮಾತಾಡಿದ್ದಾರೆ ಅಷ್ಟೇ. ಅಷ್ಟಕ್ಕೆ ನೀನು ಹೆದರ್ಕೊಂಡು ಈ ಮದುವೆಗೆ ನೀನು ಒಪ್ಕೊಳ್ಳೋದು ಅಲ್ಲದೆ ಗೌರಿನೂ ಕೂಡ ಒಪ್ಪಿಸಿದೆಯಲ್ಲ, ನಿಜವಾಗ್ಲೂ ನೀನು ಗೌರಿಯ ಹೆತ್ತ ತಾಯಿನ ಎನ್ನುತ್ತಾಳೆ. ಮಂಗಳ, ನಿನಗೆ ನಿನ್ನ ಚಿಕ್ಕಪ್ಪನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಅಂದುಕೊಂಡಿದ್ದು ನಡೀಲಿಲ್ಲ ಅಂತ ಅಂದರೆ ನಿನ್ನ ಚಿಕ್ಕಪ್ಪ ಏನು ಮಾಡೋದಕ್ಕೂ ಹೇಸೋರಲ್ಲ. 16 ವರ್ಷದಿಂದ ಅವರ ಹತ್ರ ಸಂಸಾರ ಮಾಡ್ತಾ ಇದ್ದೀನಿ. ನನ್ನ ಗಂಡನ ಬುದ್ಧಿ ನನಗೆ ಏನು ಅಂತ ಗೊತ್ತಿಲ್ವಾ? ನಾನೇನಾದರೂ ಈ ಮದುವೆಗೆ ಹ್ಞೂ ಅಂತ ಹೇಳಿಲ್ಲ ಅಂದಿದ್ರೆ ಆ ದಿನವೇ ಬೇಕಿದ್ರೆ ನಿನ್ನ ಚಿಕ್ಕಪ್ಪ ನೇಣು ಬಿಡ್ತಾ ಇದ್ರು ಅಷ್ಟೇ ಎಂದರು. ಏನೋ ಚಿಕ್ಕಮ್ಮ, ನೀವು ಮಾಡಿದ್ದು ನನಗೆ ಸ್ವಲ್ಪನೂ ಹಿಡಿಸಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪದ್ಮಮ್ಮ, ಹೌದು ಕಣೆ ಜಾನಕಿ, ಈಗ ನನಗೆ ಅನ್ನಿಸ್ತಾ ಇದೆ, ನನ್ನ ಮಗಳು ಆಸೆ ಪಟ್ಟಂಗೆ ಓದಿಸಿದರೆ ಈಗ ಗೌರ್ಮೆಂಟ್ ಕೆಲಸದಾಗೆ ಇರೋಳು. ನಮ್ಮ ಮನೆ ಪಕ್ಕದ ಗೀತಾ ನಮ್ಮ ಮಂಗಳ ಜೊತೆ ಓದ್ತಾ ಇದ್ಲು. ಆದರೆ ನಮ್ಮ ಮಂಗಳ ಅಷ್ಟು ಆ ಹುಡುಗಿ ಚುರುಕು ಇರಲಿಲ್ಲ. 10ನೇ ಕ್ಲಾಸ್ನಾಗೆ ಇವಳಿಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿದ್ಲು. ಆದರೂ ಪರವಾಗಿಲ್ಲ ಅಂತ ಹೇಳಿ PUC ಓದಿದ್ಮೇಲೆ ಟೀಚರ್ ಕೆಲಸಕ್ಕೆ ಓದಿಸ್ಲಿದ್ಲು ಅವರವ್ವ. ನೋಡು ಅವಳ ಅದೃಷ್ಟನ, ಒಂದೇ ಸರ್ತಿ ಎಕ್ಸಾಮ್ ಬರೆದಿದ್ದು ಅವಳಿಗೆ ಗೌರ್ಮೆಂಟ್ ಕೆಲಸ ಆಯ್ತಂತೆ. ನಾನು ಕೂಡ ಆವಾಗ ಆತರ ಪಡೆದೆ ನನ್ನ ಮಗಳನ್ನು ಓದಿಸಿದರೆ ಈಗ ನನ್ನ ಮಗಳು ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಿದ್ಲು ಎಂದು ತಮ್ಮಿಂದ ಮಗಳ ಜೀವನ ಹಾಳಾಗಿದ್ದರ ಬಗ್ಗೆ ನೆನಪಿಸಿಕೊಳ್ಳುತ್ತಾರೆ. ಈಗ ಅದರ ಬಗ್ಗೆ ಏನು ಯೋಚನೆ ಮಾಡಿದ್ರು ಅಷ್ಟೇ ಕಣವ, ಕಳೆದು ಹೋದುದನ್ನು ಬಿಟ್ಟಾಕು. ಈಗ ಗೌರಿ ಜೀವನದ ಬಗ್ಗೆ ಚಿಂತೆ ಮಾಡಿ ಎನ್ನುತ್ತಾಳೆ ಮಂಗಳ. ಗೌರಿ ಜೀವನದ ಬಗ್ಗೆ ಚಿಂತೆ ಮಾಡುವುದಕ್ಕೆ ಅವರಪ್ಪ ಅನಿಸಿಕೊಂಡವರೋನು ಅವನೇ. ತಾಯಿ ಮಂಗಳ ಬಾಯಿ ಮುಚ್ಚಿಸಿಕೊಂಡು ಸುಮ್ಮನೆ ಇದ್ದರೆ ಚೆನ್ನಾಗಿರ್ತದೆ ಎಂಬ ಧ್ವನಿ ಬಂದ ಕಡೆ ನೋಡುತ್ತಾರೆ. ಅಲ್ಲಿ ನಾರಾಯಣ ಕೋಪದಿಂದ ನಿಂತಿರುವುದನ್ನು ಕಂಡು ತನ್ನ ಮಾತನ್ನು ನಿಲ್ಲಿಸುತ್ತಾಳೆ ಮಂಗಳ. ನೀವು 3 ಜನ ಸರಿಯಾಗಿ ನೆನಪಿಟ್ಟುಕೊಳ್ಳಿ, ಈಗಾಗಲೇ ಗೌರಿ ನಿಶ್ಚಿತಾರ್ಥ ಆಗೋಗದೆ ಮದುವೆ ಆಗದೆ ಹಾಗೆ ನಿಂತು ಹೋದರೆ ಮುಂದೆ ಗಂಡು ಸಿಗೋದು ಕಷ್ಟ ಆಗಬಹುದು. ಆ ಹುಡುಗ ಅನ್ನೋ ಕಾರಣಕ್ಕೆ ನೀವು ಆ ರೀತಿ ಯೋಚನೆ ಮಾಡೋದು ಸರಿ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಅವರ ಹತ್ತಿರನೇ ಕೊಳಿತಾ ಇದೆ. ಹೀಗೆ ಇರಬೇಕಾದ್ರೆ ಗೌರಿ ಓದಿ ಸಂಬಳ ತರೋ ಅವರ ಅನಿವಾರ್ಯ ಏನೂ ಇಲ್ಲ ಅವರಿಗೆ. ಆಮೇಲೆ ಮಂಗಳ, ನಿಂದು ಅಷ್ಟೇ,
ನಿನ್ನನ್ನೇನು ಬೀದಿ ಬಿಕಾರಿಗೆ ಕೊಟ್ಟು ಮದುವೆ ಮಾಡಿಲ್ಲ. ಅವರು ಕೂಡ ಶ್ರೀಮಂತರೇನೆ. ನಿನ್ನ ಅವನ ಮಾತು ಕೇಳಿಸಿಕೊಂಡು ಇಲ್ಲದೇ ಇರೋದನ್ನು ತಲೆಗೆ ತುಂಬಿಕೋಬೇಡ. ನೋಡಮಿ ಪದ್ಮ, ನೀನು ಇದೇ ರೀತಿ ಮಂಗಳ ತಲೆ ಕೆಡಿಸ್ತಾ ಇದ್ದರೆ 9 ತಿಂಗಳು ಬಾಣಂತನಕ್ಕೆ ಅಂತ ಬಂದಿರೋ ಮಂಗಳನ್ನು 3 ತಿಂಗಳಿಗೆ ಕಳಿಸ್ಬೇಕಾಗ್ತದೆ. ಹುಷಾರ್ ಎಂದು ಹೆಂಡತಿಗೆ ಎಚ್ಚರಿಸಿ ಹೋಗುತ್ತಾರೆ ನಾರಾಯಣ. ಇನ್ನು ಈ ವಿಚಾರದ ಬಗ್ಗೆ ಎಷ್ಟು ಮಾತನಾಡಿದರೂ ಅಷ್ಟೇ ಅಂತ ಅಂದುಕೊಂಡ 3 ಜನ ಆ ವಿಚಾರವನ್ನು ಮಾತನಾಡೋದನ್ನೇ ನಿಲ್ಲಿಸಿಬಿಡುತ್ತಾರೆ. ನಂಜಮ್ಮನ ಮನೆಯಲ್ಲಿ ಮದುವೆ ಎಲ್ಲಿ ಮಾಡೋದು ಅಂತ ಚರ್ಚೆ ಶುರುವಾಗಿತ್ತು. ಆಗ ರಮೇಶ, ಅವ್ವ, ನಮ್ಮೂರಲ್ಲೇ ಇರೋ ದೇವಸ್ಥಾನದಲ್ಲಿ ಮದುವೆ ಮಾಡಿಬಿಡೋಣ ಎನ್ನುತ್ತಾನೆ. ಆಗ ನಂಜಮ್ಮ, ಅದೆಲ್ಲ ಬೇಡ ಕಣ್ಲ ರಮೇಶ. ಯಾಕಂದರೆ ಈ ಊರಿನಾಗೆ ನಮಗೆ ಆಪೋಸಿಟ್ ಇರೋರು ಬೇಜಾನ್ ಜನ ಅವರೇ. ಬೇಕು ಬೇಕು ಅಂತಲೇ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡಬಹುದು. ಅದಕ್ಕೆ ಯಾಕೆ ರಿಸ್ಕು? ಇಲ್ಲಿ ಮಾಡೋ ಬದಲು ನಮ್ಮೂರಿನ ಬೆಟ್ಟದ ಮೇಲೆ ಆಯ್ತಲ್ಲ ಹನುಮನ ಗುಡಿ, ಅಲ್ಲಿ ಮದುವೆ ಮಾಡಿಬಿಡೋಣ. ಯಾರಾದರೂ ಕೇಳಿದರೆ ಏನೋ ಪೂಜೆ ಇಟ್ಕೊಂಡಿದ್ದೀವಿ ಅಂದರೆ ಆಯಿತು. ಅಷ್ಟು ದೂರ ಯಾರು ತಾನೇ ಬರ್ತಾರೆ ಹೇಳು ಎಂದಳು. ಆದರೂ ನಿಂದು ತಲೆ ಅಂದರೆ ತಲೆ ಕಣೆ ನಂಜಿ, ಎಂಥ ಪ್ಲ್ಯಾನ್ ಮಾಡ್ತೀಯ ಎಂದು ಹೆಂಡತಿಯನ್ನು ಹೊಗಳುತ್ತಾನೆ ಅವಳ ಗಂಡ. ನನ್ನ ಹೊಗಳಿದ್ದು ಸಾಕು. ನಾಳೆ ಬೆಳಿಗ್ಗೆ ಸಿಟಿಗೆ ಹೋಗೋಣ. ಮದುವೆಗೆ ಬೇಕಾಗಿರೋ ಬಟ್ಟೆ ಒಡವೆ ಎಲ್ಲ ತರಬೇಕು. ಹಾಗಾದರೆ ನಾಳೆ ಹೆಣ್ಣಿನ ಕಡೆಯವರು ಬರ್ತಾರಾ ಎಂದನು ರಮೇಶ. ಇಲ್ಲ ಕಣ್ಲ ರಮೇಶ, ಅವರು ಯಾಕೆ, ದುಡ್ಡನ್ನೆಲ್ಲ ನಾವೇ ಕೊಡೋದು ಅಂತ ಅಂದಮೇಲೆ ನಾವು ಏನು ತರ್ತೀವೋ ಅದನ್ನು ಅವರು ಬಾಯಿ ಮುಚ್ಕೊಂಡು ಇಸ್ಕೋಬೇಕು ಅಷ್ಟೇ. ಅವರನ್ನು ಕರ್ಕೊಂಡು ಹೋಗಿ ಅವರ ಇಷ್ಟ ಕಷ್ಟ ಎಲ್ಲ ಕೇಳಿಕೊಂಡು ಕೂತ್ಕೊಳ್ಳೋಕ್ಕೆ ಆಗಲ್ಲ ಎಂದಳು. ಸರಿ, ಅವರ ಮನೆಯಲ್ಲಿ ಯಾರೂ ಬರೋದಿಲ್ಲ. ನಮ್ಮ ಮನೆಯಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀವಿ ಎಂದರು ನಂಜಮ್ಮನ ಗಂಡ. ಯಾರ್ಯಾರು ಯಾಕೆ, ನಾವು 3 ಜನ ಹೋಗೋಣ ಎನ್ನುತ್ತಾಳೆ ನಂಜಮ್ಮ. ಮತ್ತೆ ಸುಧಾನ ಕರೆಯೋದಿಲ್ವೇನೆ ಕೇಳಿದರು. ಅವಳು ಕೂಡ ಯಾಕೆ, ನಾನೇನು ಹೆಣ್ಣಲ್ವೇ, ನನಗೆ ಸೀರೆ ತರುವುದಕ್ಕೆ ಗೊತ್ತಿಲ್ವೇ? ಅವಳಿಗೆ ಯಾವ ಥರ ಸೀರೆ ಬೇಕು ಅಂತ ಫೋಟೋ ತೆಗೆದು ಕಳಿಸೋಕ್ಕೆ ಹೇಳಿ ಅದೇ ಥರ ತಂದು ಕೊಟ್ಟರೆ ಆಯಿತು. ಅವಳನ್ನು ಕರ್ಕೊಂಡು ಹೋದರೆ ಅವಳ ಮಕ್ಕಳು ಕೂಡ ಜೊತೆಯಲ್ಲಿ ಬರ್ತಾವೆ. ಸುಮ್ಮನೆ ಹೋದ ಕಡೆಯಲ್ಲೆಲ್ಲ ಕಿರಿಕಿರಿ ಎಂದಳು. ಇನ್ನು ಹೆಂಡತಿ ಮಾತಿಗೆ ಎದುರಾಡುವುದುಂಟೆ? ಸರಿ ಅಂತ ತಲೆ ಆಡಿಸಿದರು. ರೂಮಿನ ಒಳಗಡೆ ಕುಳಿತು ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸುಧಾ, ನೀವು ನನ್ನ ಕರೆದಿದ್ದರೂ ಕೂಡ ನಾನು ನಿಮ್ಮ ಜೊತೆ ಬರ್ತಾ ಇರಲಿಲ್ಲ. ಹೇಗೋ ನೀವು ಶಾಪಿಂಗ್ ಅಂತ ಹೋದರೆ ಬರೋದು ರಾತ್ರಿಗೇನೆ. ಒಂದು ದಿನನಾದರೂ ಮನೆಯಲ್ಲಿ ನೆಮ್ಮದಿಯಾಗಿರ್ತೀನಿ ಎಂದು ತನ್ನಲ್ಲೇ ಗೊಣಗಿಕೊಂಡಳು. ತಮ್ಮ ಬಳಿ ಖರ್ಚು ಮಾಡಲು ಬೇಕಾದಷ್ಟು ಹಣವಿದ್ದರೂ ಕೂಡ ಗೌರಿಗೆ ಮತ್ತು ಅವರ ಮನೆಯವರಿಗೆ ಕೊಡಿಸುವುದರಲ್ಲಿ ತುಂಬ ಜಿಪುಣತನ ತೋರಿದಳು ನಂಜಮ್ಮ. ಯಾವಾಗಲೂ ತಾನು ರೆಗ್ಯುಲರ್ ಆಗಿ ಹೋಗುವ ಅಂಗಡಿಗೆ ಹೋಗಿ ಪರ್ಚೇಸಿಂಗ್ ಶುರು ಮಾಡಿದಳು. ನಂಜಮ್ಮ ಯಾವಾಗಲೂ 10,000ಕ್ಕಿಂತ ಕಡಿಮೆ ಬೆಲೆಯ ರೇಷ್ಮೆ ಸೀರೆಗಳನ್ನು ಕೊಂಡವಳೇ ಅಲ್ಲ. ಆದರೆ ಈಗ 10,000ಕ್ಕೆ 3 ಕಡಿಮೆ ಬೆಲೆಯ ರೇಷ್ಮೆ ಸೀರೆಗಳನ್ನು ಗೌರಿಗೆ ಅಂತ ತೆಗೆದುಕೊಳ್ಳುತ್ತಾಳೆ. ಇದನ್ನು ಇನ್ನು ಪದ್ಮಮ್ಮ ಮತ್ತು ನಂಜಮ್ಮ ಜಾನಕಮ್ಮನಿಗೆ ಹೇಳುವುದೇ ಬೇಡ. 1000 ಬೆಲೆ ಬಾಳೋ 2 ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡಿದ್ದಳು. ತನಗೆ ಮತ್ತು ಸುಧಾಗೆ ಮಾತ್ರ ಒಳ್ಳೆಯ ರೇಷ್ಮೆ ಸೀರೆಗಳನ್ನು ಆಯ್ಕೆ ಮಾಡಿಕೊಂಡು. ಇದನ್ನೆಲ್ಲ ನೋಡುತ್ತಿದ್ದ ನಂಜಮ್ಮನ ಗಂಡ ಶೇಖರ, ಲೇ ನಂಜಿ, ಹುಡುಗಿಗಾದರೂ ಒಳ್ಳೆ ರೇಷ್ಮೆ ಸೀರೆ ತಗೊಳ್ಳೆ. ಅವರು ಬಡವರು ಅಂತ ನೀನು ಇಷ್ಟೊಂದು ನಿಕೃಷ್ಟವಾಗಿ ಬಟ್ಟೆ ತೆಗೆಯೋದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಆ ಹುಡುಗಿ ಎಷ್ಟೇ ಆದರೂ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇರೋಳು. ಯಾರಾದರೂ ಹುಡುಗನ ಮನೆಯವರು ಕೊಡಿಸಿದ ಸೀರೆ ತೋರಿಸಿ ಅಂತ ಅಂದರೆ ನೀನು ಕೊಟ್ಟ ಸೀರೆ ನೋಡಿದಾಗ ನಿನ್ನ ಮರ್ಯಾದೆ ಏನಾಗಬೇಡ ಹೇಳು ಎಂದರು. ನಂಜಮ್ಮ ಯಾವುದಕ್ಕೂ ಹೆದರದೇ ಇದ್ದರೂ ತನ್ನ ಒಣ ಪ್ರತಿಷ್ಠೆಗೋಸ್ಕರ ಏನು ಬೇಕಾದರೂ ಮಾಡುತ್ತಿದ್ದಳು. ಈ ವಿಚಾರ ತಿಳಿದೇ ಶೇಖರ ಆ ರೀತಿ ಮಾತನಾಡಿದರು. ಗಂಡನ ಮಾತನ್ನು ಯೋಚಿಸಿದ್ದ ನಂಜಮ್ಮ ಸರಿ ಅಂತ ಹೇಳಿ ಧಾರೆಗೆ ಕೊಡುವ ಸೀರೆ ಮಾತ್ರ ಒಳ್ಳೆ ಬೆಲೆಯ ರೇಷ್ಮೆ ಸೀರೆಯನ್ನು ತೆಗೆದುಕೊಂಡಳು. ಅದನ್ನು ನೋಡಿ ಸಮಾಧಾನಗೊಂಡ ಶೇಖರ, ಲೇ, ಹಾಗೆ ಗೌರಿ ತಾಯಿಗೂ ಅವಳ ದೊಡ್ಡಮ್ಮನಿಗೂ ಕೂಡ ಒಳ್ಳೆ ಸೀರೆ ತಗೊಳ್ಳೆ. ನನ್ನ ತಂಗಿ ಏನು ಹೇಳದೇ ಇದ್ರೂ ಪದ್ಮ ಅವಳ ಥರ ಅಲ್ಲ. ನೀನು ಕೊಟ್ಟ ಸೀರೆನ ಊರಿನವರಿಗೆಲ್ಲ ತೋರಿಸ್ಕೊಂಡು ಬರ್ತಾಳೆ. ನಿನ್ನ ಮಾನ ಮರ್ಯಾದೆ ತೆಗಿತಾಳೆ ಅಷ್ಟೇ ಎಂದನು. ಗಂಡನ ಕಡೆ ಕೆಂಗಣ್ಣು ಬೀರುತ್ತಾ ಅವರಿಗೂ ಸಹ ಒಳ್ಳೆಯ ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡಳು.
ಅವರಿಗೆ ಅಂತ ಈ ಮೊದಲು ತೆಗೆದುಕೊಂಡ ಸೀರೆನ ವಾಪಸ್ ಕೊಟ್ಟು ಮತ್ತೆ ಯಾಕೆ ಅವು ಎಂದರು. ಯಾವುದಾದರೂ ಶಾಸ್ತ್ರಕ್ಕೆ ಬೇಕು ಅಂತ ಅಂದರೆ ಮತ್ತೆ ಮತ್ತೆ ಬಂದು ತಗೊಂಡು ಹೋಗೋದಕ್ಕೆ ಆಗುತ್ತೆ. ಅದು ಅಲ್ಲದೆ ನನಗೆ ಡೈಲಿ ಉಡೋದಕ್ಕೆ ಸೀರೆಗಳೇ ಇಲ್ಲ. ಇವೆರಡೂ ನನಗೆ ಇರಲಿ ಎಂದಳು. ತಮ್ಮ ರೂಮಿನಲ್ಲಿ 2 ಬೀರು ತುಂಬಿದ್ದ ಅವಳ ಸೀರೆಗಳನ್ನು ನೆನಪಿಸಿಕೊಂಡು, ನಿನ್ನ ಹತ್ರ ಇರೋ ಸೀರೆಗಳಲ್ಲೇ ಒಂದು ಸೀರೆ ಅಂಗಡಿ ಇಡಬಹುದು. ಅಂಥದ್ರಲ್ಲಿ ಇವಳಿಗೆ ಉಟ್ಕೊಳ್ಳೋದಕ್ಕೆ ಸೀರೆನೇ ಇಲ್ಲವಂತೆ ಪಾಪ ಎಂದು ತಮ್ಮ ಮನಸ್ಸಿನಲ್ಲೇ ಗೊಣಗಿಕೊಂಡರು. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.